ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಅವರಿಗೆ ಸಂಕಷ್ಟ ಕಾದಿದೆ. ಜಾಮೀನಿನ ಮೇಲೆ ಈಗಾಗಲೇ ಒಂದು ಕಡೆ ಚಕ್ರವರ್ತಿಗೆ ಕಾದಿದೆಯಂತೆ ಕಂಟಕ. ಒಂದು ಕಡೆ ಜೈಲಿನಿಂದ ಹೊರ ಬಂದಿದ್ದಾರೆ ದರ್ಶನ್ ಅವರು. ಬೇಲ್ ಸಿಕ್ಕರೂ ಕೂಡ ದರ್ಶನ್ಗೆ ಸಂಕಷ್ಟದ ಸರಮಾಲೆ ಶುರುವಾಗಿದೆ. ಬೆನ್ನು ನೋವಿನಿಂದ ದರ್ಶನ್ ಅವರು ಪರದಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ನೋವಿನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ದರ್ಶನ್ ಅವರು. ಒಟ್ಟಾರೆಯಾಗಿ ಈಗ ದರ್ಶನ್ ಅವರಿಗೆ ಕಾದಿದೆ ಕಂಟಕ ಅಂತ ಹೇಳಬಹುದು. ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರಿಗೆ ಶಾಕ್ ನೀಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ ಅವರಿಗೆ ಡವ ಶುರುವಾಗಿದೆ. ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗಿದೆ ದರ್ಶನ್ ಅವರಿಗೆ. ಈಗ ಸಿಸಿಬಿ ಪೊಲೀಸರಿಂದ ಹೊರಬಂದಂತಹ ದರ್ಶನ್ ಅವರಿಗೆ ಸಂಕಷ್ಟಗಳ ಸರಮಾಲೆಯ ವಿಚಾರವಾಗಿ ಅಂದ್ರೆ ಮಧ್ಯಂತರ ಜಾಮೀನಿನಲ್ಲಿರುವಂತಹ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಸಿಸಿಬಿ ಅವರಿಗೆ ಗೃಹ ಇಲಾಖೆ ಈಗ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಮುಗಿಯುವ ಹಾಗೆ ಕಾಡ್ತಾ ಇಲ್ಲ. ಒಂದು ಕಡೆ ದರ್ಶನ್ ಅವರು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಅವರ ಆರೋಗ್ಯದ ಸಮಸ್ಯೆ ವಿಚಾರವಾಗಿ ದಿನನಿತ್ಯ ಆ ಸಮಸ್ಯೆ ವಿಚಾರವಾಗಿ ಕೂಡ ಸುದ್ದಿ ಆಗ್ತಾ ಇತ್ತು. ಆದ್ರೆ ದರ್ಶನ್ ಅವರು ಯಾವಾಗ ಜೈಲಿನಿಂದ ಸ್ವಲ್ಪ ರಿಲೀಫ್ಗೆ ಮಧ್ಯಂತರ ಜಾಮೀನನ್ನ ಪಡೆದು ಹೊರ ಬಂದ್ರು, ಅಲ್ಲಿಂದ ನೋಡಿ ಶುರುವಾಯಿತು ಸದ್ಯದ ಮಟ್ಟಿಗೆ ದರ್ಶನ್ ಅವ್ರಿಗೆ ಹೊರ ಬಂದ್ರು ಕೂಡ ನೆಮ್ಮದಿ ಇಲ್ಲ. ಒಂದು ಪೊಲೀಸ್ನವರು ಜಾಮೀನು ರದ್ದು ಕೋರಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ಕಂಟಕ ತಪ್ಪುವಾಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂದಿಯಾಗಿದ್ದಾರೆ. ಒಂದು ಕಡೆ ಬೇಲ್ ರದ್ದತಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಖಾಕಿ ಪಡೆ ಸಕಲ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ. ಈಗ ಬೇಲ್ ರದ್ದತಿಗೆ ಸುಪ್ರೀಂ ಮೆಟ್ಟಿಲಿರೋದಕ್ಕೆ ಖಾಕಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ದರ್ಶನ್ ಅವರ ವಿಚಾರವಾಗಿ ನೋಡೋದಾದ್ರೆ ಈಗಾಗಲೇ ಅವರ ಕುಟುಂಬದವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ಸಂಪೂರ್ಣವಾಗಿ ಈ ಒಂದು ಕಂಟಕದಿಂದ ಪಾರ್ ಮಾಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಬೇಡಿಕೆ ಕೂಡ ಆಗಿದೆ. ಆದ್ರೆ ಖಾಕಿ ಪಡೆ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನಿನಲ್ಲಿ ಹೊರ ಇದ್ರೂ ಕೂಡ ಮತ್ತೊಂದು ಕಡೆ ದರ್ಶನ್ ಅವರ ವಿಚಾರವಾಗಿ ಈಗ ಕಟ್ಟು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿರುವಂತದ್ದು. ಒಂದು ಕಡೆ ಕಮಿಷನರ್ ದಯಾನಂದ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಜಿಯೋ ಆಗ್ತಾ ಇದೆ. ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗಬೇಕು. ಐ ಥಿಂಕ್ ಇಶ್ಯೂ ಆಗಿದೆ ಅಂತ.
ಇಮಿಡಿಯೇಟ್ಲಿ ಮಾಡ್ತೀವಿ. ಇಮಿಡಿಯೇಟ್ಲಿ ಅಂದರೆ ಅದ್ರದ್ದು ಪ್ರೊಸೀಜರ್ಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಮಾಡಲಿಕ್ಕೆ. ಆ ಎಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿ ಮಾಡಬೇಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ಅದು ಹೇಳಲಿಕ್ಕಾಗಲ್ಲ, ಬಿಕಾಸ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಅದು ಇಲ್ಲದೇ ಯಾಕೆ ಮಾಡಿಸಿ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ. ಜಿಯೋ ಆಗ್ತಾ ಇದೆ, ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗಬೇಕು. ಐ ಥಿಂಕ್ ಇಶ್ಯೂ ಆಗಿದೆ ಅಂತ ಇಮಿಡಿಯೇಟ್ಲಿ ಮಾಡ್ತೀವಿ. ಇಮಿಡಿಯೇಟ್ಲಿ ಅಂದರೆ ಅದ್ರದ್ದು ಪ್ರೊಸೀಜರ್ಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಮಾಡಲಿಕ್ಕೆ. ಆ ಎಲ್ಲ ಪ್ರೊಸೀಜರ್ಸನ್ನು ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರು ಆರೋಗ್ಯ ಸಮಸ್ಯೆಯಿಂದ ಸಾಕಷ್ಟು ಬಳಲ್ತಾ ಇದ್ರು. ಸ್ವಲ್ಪ ದಿನಗಳ ಮಟ್ಟಿಗೆ ಏನೋ ಒಂಚೂರು ರಿಲೀಫ್ ಸಿಕ್ಕಿದೆ ಅಂತ ಅಂದ್ರೆ ಯಾಕೋ ಅದಕ್ಕೂ ಕೂಡ ಖಾಕಿ ಪಡೆ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಈಗ ದರ್ಶನ್ ಅವರಿಗೆ ಶಾಕ್ ಕೊಡೋದಕ್ಕೆ ಸ್ವತಃ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಈಗ ಖಾಕಿ ಪಡೆ ಮುಂದಾಗ್ತಿರುವಂತದ್ದು. ಯಾವ ರೀತಿಯ ಪ್ರೋಸೆಸ್ ನಡೀತಾ ಇದೆ, ಏನಿದೆ ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ? ಎಸ್ ರೂಪಾಯಿ, ನೀವು ಗಮನಿಸಬೇಕಾಗತ್ತೆ, ಏನು ಕೇಸ್ ಶುರುವಾದಾಗಿಂದ ಕೂಡ ಪೊಲೀಸ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಕೊಟ್ಟು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರ ಗಮನಿಸಬೇಕಾಗತ್ತೆ. ಯಾಕೆಂತಂದರೆ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಏನೆಲ್ಲ ಘಟನೆಗಳು ಆಗುತ್ತೆ, ಆ ಘಟನೆ ಇಂಚಿಂಚನ್ನು ಕೂಡ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸ್ ಯಾವುದೇ ವಿಚಾರ ಕೂಡ ಅವರು ಮುಚ್ಚಿಡ್ತಾ ಇಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಎಂಥ ಸೆಲೆಬ್ರಿಟಿ ಆಗಲಿ, ಎಂಥ ದೊಡ್ಡ ವ್ಯಕ್ತಿ ಆಗಲಿ ಆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಅವರ ಒಂದು ಥಾಟ್ ಆಗಿದೆ. ಹಾಗಾಗಿ ಅವನ ಕೆಲಸ ಮಾಡ್ಕೊಂಡು ಬರ್ತಾರೆ, ನಾನು ನೋಡ್ತಾ ಇದ್ದೀವಿ. ಬಟ್ ಇದ್ರ ಜೊತೆಗೆ ದರ್ಶನ್ ಅವರು ಜಾಮೀನು ಅರ್ಜಿನ ಯಾವಾಗ ಹಾಕ್ತಾರೆ ಅದಕ್ಕೂ ಕೂಡ ಆಕ್ಷೇಪಣೆನ ಆಗ್ತಾ ಬರ್ತಾನೆ ಇದ್ದಾರೆ. ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರ್ದು, ಯಾವುದೇ ರೀಸನ್ ಹೇಳಿದ್ರು ಕೂಡ ಜಾಮೀನನ್ನು ಕೊಡಬಾರ್ದು ಅನ್ನೋ ಮಾತನ್ನು ಹೇಳಿದರು. ಸಾಕಷ್ಟು ಬಾರಿ ಅದಕ್ಕೋಸ್ಕರನೇ ಅಂದರೆ ಜಾಮೀನು ಅರ್ಜಿ ತಿರಸ್ಕಾರ ಕೂಡ ಪಡ್ಕೊಂಡಿತ್ತು. ಬಟ್ ಆದರೆ ಯಾವಾಗ ಅವರ ಸಮಸ್ಯೆ ಅಂದರೆ ಆರೋಗ್ಯ ಸಮಸ್ಯೆಲಿ ಜಾಸ್ತಿ ಆಗ್ತಾ ಬಂತು ಅಥವಾ ಅವರ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಯಿತು, ಆಗ ಜಾಮೀನನ್ನು ಕೊಡಲೇಬೇಕಂತಹ ಸ್ಥಿತಿ ಬಂತು. ಹಾಗಾಗಿ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನನ್ನು ಕೊಟ್ಟರು. ಅದು ಕೂಡ 45 ದಿನಗಳ ಕಾಲ ಒಂದು ಮಧ್ಯಂತರ ಜಾಮೀನನ್ನು ಕೊಟ್ಟು ಕಳಿಸಲಾಗಿದೆ. ಸೊ ರೀಸನ್ ಏನಕ್ಕೆ ಕೊಟ್ಟರು ಅಂತಂದಾಗ ಅಲ್ಲಿ ಬರುವಂಥ ಉತ್ತರ, ದರ್ಶನ್ ಅವರಿಗೆ ಸಾಕಷ್ಟು ಬೆನ್ನು ನೋವು ಕಾಡ್ತಾ ಇದೆ. ಈ ಬೆನ್ನು ನೋವಿಗೆ ಆಪರೇಷನ್ ಆಗಿಲ್ಲ ಅಂತಂದರೆ ಅವರ ಮತ್ತೆ ಆರೋಗ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳಾಗುತ್ತೆ, ಅಥವಾ ಅವರ ಲೆಫ್ಟ್ ಲೆಗ್ ಅಥವಾ ರೈಟ್ ಲೆಗ್ ಹೋಗುವಂಥ ಜಾಸ್ತಿ ಸಂಭವ ಇರುತ್ತೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಡೆದೇ ಆಗೋಂಥ ಸಂಭವ ಜಾಸ್ತಿ ಆಗುತ್ತೆ, ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ನ ಇಟ್ಕೊಂಡು ಅವರು ಆದಷ್ಟು ಬೇಗ ಚಿಕಿತ್ಸೆನ ಪಡ್ಕೊಳ್ಳೇಬೇಕಿದೆ, ಟ್ರೀಟ್ಮೆಂಟ್ ಆಗಲೇಬೇಕಿದೆ ಅನ್ನೋ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನ ಪಡ್ಕೊಂಡು ಬಂದಿದ್ದಾರೆ. ಬಟ್ ಆ ಜಾಮೀನ ಪಡ್ಕೊಂಡು ಹೊರಗಡೆ ಬಂದರೂ ಕೂಡ CCB ಪೊಲೀಸ್ನವ್ರು ಮಾತ್ರ ದರ್ಶನ್ ಮೇಲೆ ಅಂದರೆ ಆ ಒಂದು ಅರ್ಜಿಯನ್ನು ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಲೇಬೇಕು, ರದ್ದನ್ನು ಪಡಿಸಲೇಬೇಕು ಅಂತ ಹೋರಾಟ ಮಾಡ್ತಾರೆ ಗಮನಿಸಬೇಕಾಗತ್ತೆ. ಬಂದ ಬಳಿಕ ಅಂದರೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳು ಆಯಿತು ಆ ಬಗ್ಗೆ ಕೂಡ ಅಂದೇ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾರೆ. CCB ಆ ಒಂದು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಲ್ಲಿ ತನಿಖೆನ ಮಾಡುತ್ತೆ. ತನಿಖೆನ ಮಾಡಿದ ಬಳಿಕ ಯಾಕೆಂತಂದರೆ ದರ್ಶನ್ ಅವರು ರಾಜಾರೋಷವಾಗಿ ಎಲ್ಲೋ ಒಂದು ಕಡೆ ಅದ್ಭುತವಾಗಿದ್ದಂಥ ಅದ್ಧೂರಿಯಾಗಿ ಇದ್ರು ಅನ್ನೋ ಥರ ಕಾಣಿಸ್ಕೊಂಡಿದ್ರು. ಹಾಗಾಗಿ ದರ್ಶನ್ ಅಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಕಾಫಿ ಲೋಟ ಇಟ್ಕೊಂಡು ಕಾಫಿ ಕುಟ್ಕೊಂಡು ಕೂತಿದ್ದು, ಸಿಗರೇಟ್ ಹೊಡಿತಾ ಇದ್ದು, ಜೊತೆಗೆ ಅಲ್ಲಿ ಪೊರ್ಕಿಗಳ ಸಂಘ ಮಾಡಿದ್ದು, ಅದೆಲ್ಲದನ್ನು ಕೂಡ ಅವರು CCB ಇಂದ ಅಲ್ಲಿ ಹೋಗಿ ಒಂದಿಷ್ಟು ತನಿಖೆನ ಮಾಡ್ತಾರೆ. ಅದಾದ ಬಳಿಕ ಆ ತನಿಖೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಆ ನಂತರ ಏನಿದೆಲ್ಲ ಇದೇನು ಒಂದಿಷ್ಟು ಗಲಾಟೆಗಳಾಗುತ್ತೆ ಅಥವಾ ಏನು ವಿಚಾರಗಳು ಬರುತ್ತಲ್ಲ, ಅದಾದ ಬಳಿಕ ದರ್ಶನ್ ಅವನಿರ್ಬೋದು ಅಥವಾ ಅವರ ಪಟಾಲಂಗ್ ಇರ್ಬೋದು ಅಥವಾ ಅಲ್ಲಿ ವಿಲ್ಸನ್ ಗಾರ್ಡ್ ನಾಗ ಇದಲ್ಲ ಅವರ ಪಟಾಲಾಂ ಇರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಸೊ ಇದು ಒಂದು ಕಡೆ ಹೇಳ್ತಾ ಇರೋದು. ಸೊ ಇದಾದ್ಮೇಲೂ ಕೂಡ ಅಂದರೆ ದರ್ಶನ್ ಅವರು ಜೈಲಿಗೆ ಇದ್ದಾಗಲೂ ಕೂಡ ಅಥವಾ ಹೊರಗಡೆ ಬಂದಾಗಲೂ ಕೂಡ ಪೊಲೀಸವರ ತನಿಖೆ ಸಾಕಷ್ಟು ಜೋರು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕಾರಣ ಬೆನ್ನು ನೋವು. ಈಗಾಗಲೇ ಅದನ್ನ ಕಾರಣಕ್ಕೋಸ್ಕರ ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬಟ್ ಯಾಕೆ ಇನ್ನು ಆಪರೇಷನ್ ಆಗ್ತಿಲ್ಲ? ಏಕೆ ಅಂತಂದರೆ ಅವ್ರ ದರ್ಶನ್ ಅವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಆಪರೇಷನ್ ಆಗಲೇಬೇಕಿದೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಬಂದಂಥ ದರ್ಶನ್ ಹಾಗೂ ಅವರ ಲಾಯರ್ ಇರ್ಬೋದು, ಒಂದಷ್ಟು ವೈದ್ಯರು ಇರ್ಬೋದು, ಯಾಕೆ ಈಗ ಅಂದರೆ ನಿಧಾನ ಮಾಡ್ತಿದ್ದಾರೆ, ಏನಿರ್ಬೋದು ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಬಟ್ ಅದ್ರ ಬಗ್ಗೆ ಆಪರೇಷನ್ ಆಗಿದೆಯೋ
ಅಥವಾ ಆಗಬೇಕಿದೆಯೋ ಆ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸನ್ನು ಡಾಕ್ಟರ್ ಕೊಟ್ಟಿಲ್ಲ. ಆದರೆ ಒಂದು ಮೂಲಗಳ ಪ್ರಕಾರ ಇನ್ನೂ ಆಪ್ರೇಷನ್ ಆಗಬೇಕಿದೆ, ಅವ್ರ ಚಿಕಿತ್ಸೆಗೆ ಇನ್ನೂ ಸ್ಪಂದಿಸ್ತಾ ಇಲ್ಲ, ಅವ್ರು ಇನ್ನೂ ಆಪ್ರೇಷನ್ ಮಾಡ್ಕೊಳ್ಳೋಕೆ ಒಪ್ಪುತ್ತಾ ಇಲ್ಲ, ಈ ಥರ ಎಲ್ಲ ಕಥೆಗಳು ಹೊರಗಡೆ ಬರ್ತಾ ಇದೆ. ಅದನ್ನು ಖುದ್ದಾಗಿ ಡಾಕ್ಟ್ರು ಅಥವಾ ದರ್ಶನ್ ಕಡೆಯವರು ಇದನ್ನು ಹೇಳ್ಬೇಕಿದೆ. ಇಲ್ಲ ಅಂತಂದರೆ ಇದೇ ಥರ ಸುದ್ದಿಗಳು ಹರಡ್ತಾನೆ ಇರುತ್ತೆ. ಸೊ ಅವ್ರು ಕ್ಲಾರಿಫೈ ಮಾಡಿದಾಗ ಇದಕ್ಕೊಂದು ಫುಲ್ ಸ್ಟಾಪ್ ಸಿಗ್ಬೋದೇನೋ. ಬಟ್ ಆದರೆ ಇದೆಲ್ಲದರ ನಡುವೆ ಕೂಡ CCB ಪೊಲೀಸರು ಇವರ ಮೇಲೆ ಮತ್ತೆ ಈ ಒಂದು ಜಾಮೀನು ಅರ್ಜಿಯನ್ನು ರದ್ದನ್ನು ಕೋರಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರೋದಕ್ಕೆ ರೆಡಿ ಆಗ್ತಾರೆ. ಅದಕ್ಕೂ ಮೊದಲು ಇಲ್ಲಿ ಪರ್ಮಿಷನ್ನ ಪಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ರಾಜ್ಯ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೆದು ನಮಗೆ ಅಲ್ಲಿಗೆ ರದ್ದತಿಯನ್ನು ಕೋರೋದಕ್ಕೆ ನೀವು ಪರ್ಮಿಷನ್ನ ಕೊಡಿ ಅನ್ನೋ ಮಾತನ್ನು ಕೇಳ್ಕೊಂಡಿದ್ರು. ಈಗ ಒಂದು 3-4 ಡೇಸ್ ಬ್ಯಾಕ್ ಕೇಳ್ಕೊಂಡಿರ್ತಾರೆ. ಸೊ ಪರಮೇಶ್ವರ್ ಕೂಡ ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ನಿನ್ನೆ ಅಷ್ಟೇ ಹೇಳಿದ್ರು. ನನಗೆ ಅರ್ಜಿ ಬಂದಿದೆ, ಅದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದಾದ ನಂತರ ಯೋಚನೆ ಮಾಡಿದ ಬಳಿಕ ಒಂದಷ್ಟು ಆಪ್ತರ ಜೊತೆಗೆ ಮಾತುಕತೆ ನಡೆಸಿ ಚರ್ಚೆನ ಮಾಡಿ ನಾವು ಇದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಇಂದು ಬೆಳಗ್ಗೆ ಅದಕ್ಕೆ ಅರ್ಜಿಯನ್ನು ಅಂದರೆ ಸಲ್ಲಿಸೋದಕ್ಕೆ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸೋದಕ್ಕೆ ಅಂದರೆ ಜಾಮೀನು ಅರ್ಜಿನ ರದ್ದತಿಯನ್ನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸೋದಕ್ಕೆ ಈಗ ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ ಅನ್ನೋ ಮಾತನ್ನು ಹೊರಬಂದಿದೆ. ಈಗಾಗಲೇ ಆ ಕುರಿತಂತೆ ಈಗಾಗಲೇ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ಹೇಳಿದ್ದಾರೆ, ನಮಗೆ ಬಂದಿದೆ, ಆದಷ್ಟು ಬೇಗ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರ್ತಾ ಇದ್ದೀವಿ, ರದ್ದತಿಯನ್ನು ಕೋರ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ಗಮನಿಸಬೇಕಾಗತ್ತೆ ರೂಪ, ಏನಂತಂದರೆ ಪ್ರತಿ ಬಾರಿ ಕೂಡ ಜಾಮೀನು ಅರ್ಜಿಯನ್ನು ಇವರು ದರ್ಶನ ಹಾಕಿದಂಥ ಸಂದರ್ಭದಲ್ಲಿ ಹೇಳಿದಂಥ ಒಂದೇ ವಿಚಾರ, ನೀವೇನಾದರೂ ಜಾಮೀನನ್ನು ಕೊಟ್ಟಂಥ ಸಂದರ್ಭ ಬಂದರೆ ಗ್ಯಾರಂಟಿ ಈ ಕೇಸ್ ಹಳ್ಳ ಹಿಡಿಯುತ್ತೆ. ಏಕೆಂದರೆ ದರ್ಶನ್ ಅವರ ಈ ಒಂದು ವಿಚಾರ ಕುರಿತಂತೆ ಸರಿಸುಮಾರು 200ಕ್ಕೂ ಅಧಿಕ ಜನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಾಕ್ಷಿಗಳು ಇದ್ದಾರೆ. ಆ ಸಾಕ್ಷಿಗಳನ್ನು ಇವರು ಟಚ್ ಮಾಡುವಂಥ ಸಂಭವ ಇರುತ್ತೆ. ಯಾಕೆಂದರೆ ದರ್ಶನ್ ಇರುವಂಥ ಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಕ್ಷಿಗಳು ಕೂಡ ಇರುವಂಥದ್ದು. ಈಗ ಒಂದು ಕಡೆ ಆ ಶೆಡ್ ಏನು ಬರುತ್ತೆ, ರೇಣುಕಾಸ್ವಾಮಿ ಕೊಲೆಯಂಥ ಪ್ಲೇಸ್ ಅದ ಶೆಡ್ ಏನು ಬರುತ್ತೆ, ಶೆಡ್ನಲ್ಲಿ ಇದ್ದಂಥ ಒಬ್ಬ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಂಥ ಹುಡುಗರು ಇರ್ಬೋದು, ಜೊತೆಗೆ ಶೆಡ್ನ ಸುತ್ತಮುತ್ತ ಇದ್ದಂಥ ಒಂದಷ್ಟು ಜನ ಇರ್ಬೋದು, ಅಲ್ಲಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ಜೊತೆ ಇದ್ದಂಥ ಒಂದಷ್ಟು ಹುಡುಗರು ಕೂಡ ಒಂದು ಸಾಕ್ಷಿಗೆ ಹೇಳಿಕೆಯಾಗಿ ನಿಂತಿರೋದು. ಒಂದಷ್ಟು ಸ್ಯಾಂಡಲ್ವುಡ್ನ ದರ್ಶನ್ ಫ್ರೆಂಡ್ಸ್ ಏನಿದ್ದಾರೆ ಅವರು ಕೂಡ ಸಾಕ್ಷಿಯಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ಇವರು ಪಾರ್ಟಿಯನ್ನು ಮಾಡ್ತಾರೆ, ಪಾರ್ಟಿ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪಬ್ಗೆ ಹೋಗಿರ್ತಾರೆ, ಆ ಪಬ್ಬಲ್ಲಿ ಸಿಕ್ಕಿದಂಥ ಹುಡುಗರು ಇರ್ಬೋದು, ಅಲ್ಲಿ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾರೆ ಇರ್ಬೋದು, ಅವರೆಲ್ಲರೂ ಕೂಡ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಸೊ ಇದೆಲ್ಲ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರುವಂಥ ಚಾನ್ಸಸ್ ತುಂಬ ಇರುತ್ತೆ. ಏಕೆಂದರೆ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಸೊ ಹಾಗಾಗಿ ಅವರ ಮೇಲೆ ಪ್ರಭಾವ ಬಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕೇಸ್ ಬೇರೆ ಥರ ಆಗುತ್ತೆ ಅನ್ನೋ ಮಾತನ್ನು ಈಗಾಗಲೇ ಪೊಲೀಸ್ನವ್ರು ಹೇಳ್ತಿರೋದು. ಹಾಗಾಗಿ ಈಗಿರುವಂಥ ಸಂದರ್ಭದಲ್ಲಿ ಕೂಡ ದರ್ಶನ್ ಇರುವಂಥ ಆಸ್ಪತ್ರೆ ಸುತ್ತಮುತ್ತ ಕೂಡ ಪೊಲೀಸ್ ಕಣ್ಗಾವಲನ್ನ ಇಟ್ಟಿದೆ. ಅದಷ್ಟೇ ಅಲ್ಲ, ದರ್ಶನ್ ಮನೆ ಮುಂದೆ ಇರ್ಬೋದು, ಅಥವಾ ದರ್ಶನ್ ಆಫೀಸ್ ಮುಂದೆ ಇರ್ಬೋದು, ಅಥವಾ ದರ್ಶನ್ ಆಪ್ತರು ಅಂತ ಯಾರೆಲ್ಲ ಇದ್ದಾರೆ ಅವರ ಎಲ್ಲರ ಮೇಲೂ ಕೂಡ ಒಂದು ಕಣ್ಣನ್ನು ಈಗ ಖಾಕಿ ಪಡೆ ಇಟ್ಟಿರುವಂಥದ್ದು. ಅಲ್ಲದೆ ಯಾರೆಲ್ಲ ಸಾಕ್ಷಿಯನ್ನು ಹೇಳಿದ್ದಾರೆ ಆ ಸಾಕ್ಷಿ ಮೇಲೂ ಕೂಡ ಒಂದು ಒಂದು ಕಣ್ಣನ್ನು ಇಟ್ಟಿದೆ. ಏಕೆಂದರೆ ಅವರನ್ನು ಯಾರಾದರೂ ಮೀಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರಾ, ಅವರನ್ನು ಈ ಸಾಕ್ಷಿಗಳ ಹೇಳಿಕೆಯನ್ನು ತಿದ್ದೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದಾರಾ, ಈ ಥರ ಒಂದಷ್ಟು ವಿಚಾರಗಳನ್ನು ಪೊಲೀಸರು ಒಂದೇ ಕಣ್ಣಿಂದ ಗಮನಿಸ್ತಿರೋದನ್ನ ನೋಡಬೇಕಾಗತ್ತೆ. ಸೊ ಇದೆಲ್ಲರ ನಡುವೆ ಇದನ್ನು ತುಂಬ ಇದೊಂದು ಟಫ್ ವಿಚಾರ. ಹಾಗಾಗಿ ಈ ಒಂದು ಅರ್ಜಿಯನ್ನು ರದ್ದತಿ ಮಾಡಬೇಕು, ಜಾಮೀನನ್ನು ಕೊಟ್ಟಿದ್ದಾರೆ, 45 ಡೇಸ್ ಏನು ಜಾಮೀನನ್ನು ಕೊಟ್ಟಿದ್ದಾರೆ, ಇದನ್ನು ರದ್ದತಿ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ಕೂಡ ಹೋರಾಟ ಮಾಡ್ತಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ. ಸೊ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಿದೆ. ಯಾಕೆಂದರೆ ಇವತ್ತಷ್ಟೇ ಪರ್ಮಿಷನ್ ಈಗ ಸಿಕ್ಕಿರುವಂಥದ್ದು ಪೊಲೀಸರಿಗೆ, CCBಯ ಅಧಿಕಾರಿಗಳಿಗೆ ಇಂದಷ್ಟೇ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಯಾವಾಗ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರ್ತಾರೆ ಅಥವಾ ಯಾವಾಗ ಅರ್ಜಿ ವಿಚಾರಣೆ ನಡೆಯುತ್ತೆ, ಸೊ ಅರ್ಜಿ ವಿಚಾರಣೆ ಆದ ಬಳಿಕ ಅಲ್ಲಿ ಏನಾಗುತ್ತೆ ಅನ್ನೋ ಗೊತ್ತಾಗುತ್ತೆ. ಒಂದು ವೇಳೆ ಅರ್ಜಿ ವಿಚಾರಣೆ ನಡೆದ್ರೆ ಅಥವಾ ರದ್ದತಿಯನ್ನು ಕೋರಿ ಆಯಿತು ಅಂತಾರೆ, ಈ ಒಂದು ಕೇಸ್ ಏನಾದರೂ ರದ್ದತಿಯನ್ನು ಕೋರಿದ್ರೆ ಅಂದರೆ ಏನಿದೆ ಈ ಒಂದು ವಿಚಾರ ಏನಿದೆ, ಜಾಮೀನು ಅರ್ಜಿ ರದ್ದತಿ ಆದರೆ ಮತ್ತೆ ದರ್ಶನ್ಗೆ ಜೈಲಿಗೆ ಗತಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ರೂಪಾ, ಎಸ್, ಪ್ರಮುಖವಾಗಿ ಒಂದು ಕಡೆ ಯತೀಶ್, ಸದ್ಯದ ಮಟ್ಟಿಗೆ ಈಗ ಜಾಮೀನು ತಾತ್ಕಾಲಿಕ ರಿಲೀಫ್ ಆಗಿದ್ರು ಕೂಡ ಸಂಪೂರ್ಣವಾಗಿ ದರ್ಶನ್ ಅವರನ್ನ ಹೊರತರಬೇಕು ಅಂತ ಅವರ ಕುಟುಂಬಸ್ಥರು ನಾನಾ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವರ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ಗುಣಮುಖರಾಗಿಲ್ಲ. ಆ ಒಂದು ಸಮಸ್ಯೆ ಅವರು ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ, ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಗಮನಿಸಿದ್ರೆ ಅವರು ಪಡ್ತಾ ಇರುವಂತಹ ನೋವಿನ ವಿಚಾರವಾಗಿ
ವಿಚಾರವಾಗಿ ಕೆಲವೊಂದಿಷ್ಟು ಜನ ಕೂಡ ಹೊರಗಡೆ ಈಗ ಅನುಕಂಪವನ್ನ ತೋರ್ಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಒಂದ್ ಕಡೆ ಗಮನಿಸೋದಾದ್ರೆ ದರ್ಶನ್ ಅವರು ಹೊರಬಂದ ತಕ್ಷಣ ಎಲ್ಲೋ ಒಂದ್ ಸ್ವಲ್ಪ ಅವರಿಗೆ ರಾಜಕೀಯದಲ್ಲಿ ಪ್ರಭಾವಿ ರಾಜಕಾರಣಿಗಳು ಪರಿಚಯ ಇದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ಈಗ ಏನಾದ್ರೂ ಒಂಚೂರು ರಿಲೀಫ್ ಸಿಗಬಹುದು ಅವರಿಂದ ಅನ್ನುವಂತ ಒಂದು ಊಹೆಯಲ್ಲೂ ಕೂಡ ಇರ್ಲಾಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರಿಗೆ ಈಗ ಮತ್ತೆ ಜೈಲು ವಾಪಸ್ ಹೋಗೋದಕ್ಕಂತೂ ಮನ್ಸಿಲ್ಲ, ಯಾಕಂದ್ರೆ ಅವರ ಆರೋಗ್ಯ ಸಮಸ್ಯೆ ಅಷ್ಟರ ಮಟ್ಟಿಗೆ ಅವರನ್ನ ಕಾಡ್ತಾ ಇದೆ. ಇದರ ನಡುವೆ ಈಗ ಈ ಜಾಮೀನು ರದ್ದತಿಯ ವಿಚಾರವಾಗಿ ದರ್ಶನ್ ಅವರ ಕಿವಿ ಬಿದ್ದಿರುವಂತದ್ದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲೇ ಅವರಿಗೆ ಒಂದ್ ರೀತಿ ಶಾಕ್ ಎದುರಾಗಿದೆ ಅಂತ. ಅಫ್ಕೋರ್ಸ್, ಯಾಕೆಂತಂದ್ರೆ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಿಸಲೇಬೇಕು ಅಂತ ಇಡೀ ಕುಟುಂಬ ಇರ್ಬೋದು, ಅವರ ಫ್ಯಾನ್ಸ್ ಇರ್ಬೋದು, ಅವರ ಸಂಬಂಧಿಕರು ಇರ್ಬೋದು, ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಗಮನಿಸಬೇಕಾಗತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಹೇಗಾದ್ರೂ ಮಾಡಿ ಜಾಮೀನು ಕೊಡಿಸ್ಬೇಕು, ಆತನನ್ನ ಜೈಲಿಂದ ಹೊರಗೆ ತರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ಅದ್ರ ಗೆದ್ದರು ಕೂಡ. ಏಕೆಂದರೆ ಎಷ್ಟೋ ಸಲ ರಾಜಕಾರಣಿಗಳ ಮನೆಗೆ ಹೋಗಿ ಅವರ ಬಾಗಿಲ ಮುಂದೆ ನಿಂತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಬರಕ್ಕೆ ನಮ್ಗೆ ಸಹಾಯ ಮಾಡಿ ಅನ್ನೋ ಮಾತನ್ನ ಕೂಡ ನಾವು ಗಮನಿಸಿದ್ದೀವಿ, ನೋಡಿದ್ದೀವಿ. ಅದಷ್ಟೇ ಅಲ್ಲದೆ ಅದೆಷ್ಟೋ ದೇವಸ್ಥಾನಗಳಿಗೆ ಅವರು ಸುತ್ತಿದ್ದಾರೆ, ಸಾಕಷ್ಟು ಬಾರಿ ದೇವಸ್ಥಾನಗಳಿಗೆ ಹೋಗಿ ಬಂದರೆ, ಅಮ್ಮ ಹೇಗಾದ್ರೂ ಮಾಡಿ ನನ್ನ ಗಂಡನ ಹೊರಗಡೆ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡಿಸಮ್ಮ, ಹೇಗಾದ್ರು ಕರ್ಕೊಂಡು ಬಾಮ ಅಂತ ತಾಯಿಗೆಲ್ಲ ಅವ್ರು ಮೊರೆ ಹೋಗಿರೋದನ್ನ ಗಮನಿಸ್ಬೇಕಾಗತ್ತೆ. ಪೂಜೆ ಪುನಸ್ಕಾರ ಏನು ಈ ಥರದ್ದು ಸಾಕಷ್ಟು ಎಲ್ಲದೂ ಕೂಡ ಅವರ ಕುಟುಂಬ, ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಮಾಡಿದ್ದಾರೆ. ಅದರ ಪ್ರತಿಫಲ ದರ್ಶನ ಹೊರಗಡೆ ಬಂದಾಗಿದೆ. ಅಂದರೆ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಾಯಿತು, ಇನ್ನೇನು ಆರಾಮಾಗಿರ್ಬೋದು. ಯಾವಾಗ ದರ್ಶನ ಒಂದ್ಸಲ ಹೊರಗಡೆ ಬರ್ತಾರಲ್ಲ, ಬಂದ ಬಳಿಕ ಎಲ್ಲರೂ ಅಂದ್ಕೊಂಡಿರು ಇನ್ಯಾವುದೇ ಕಾರಣಕ್ಕೂ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗುವಂಥ ಸಂಭವ ಬರೋದಿಲ್ಲ. ಸೊ ಎಲ್ಲ ಮ್ಯಾಟರ್ ಆರಾಮ್ಸೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ರೂಪ, ಸಾಮಾನ್ಯವಾಗಿ ಇಂಥ ಕೇಸ್ಗಳನ್ನ ನೋಡಿರ್ತೀವಿ. ಈ ಒಂದು ಹೈ ಪ್ರೊಫೈಲ್ ಕೇಸ್ ಅಂತ ಏನು ಬರುತ್ತಲ್ಲ, ಈ ಥರ ವ್ಯಕ್ತಿಗಳು ಏನು ಬರ್ತಾವಲ್ಲ, ನಾವು ನೋಡಿರ್ತೀವಿ. ನೋಡಿದ ಸಮಯದಲ್ಲಿ ಒಂದ್ಸಲ ಅವ್ರು ಜಾಮೀನನ್ನು ಪಡ್ಕೊಂಡು ಬಂದಮೇಲೆ ಅವರು ಜೈಲಿಗೆ ಹೋಗೋದು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗೇ ಬಿಡುತ್ತೆ. ಯಾಕೆಂದರೆ ಯಾರು ಕೂಡ ಇಷ್ಟು ಲೆವೆಲ್ಗೆ ಪೊಲೀಸ್ ಅಥವಾ CCB ಅಧಿಕಾರಿಗಳು ಈ ಲೆವೆಲ್ಗೆ ಅದನ್ನು ಏನು ತನಿಖೆ ಮಾಡೋದಕ್ಕೆ ಹೋಗೋದಿಲ್ಲ ಹೈ ಪ್ರೊಫೈಲ್ ಅಂತ ಬಂದಾಗ, ನಾನು ಅಂದ್ಕೊಂಡಿರೋ ಮಟ್ಟಿಗೆ. ಸೊ ಬಟ್ ದರ್ಶನ್ ವಿಚಾರದಲ್ಲಿ ಆಗ ಆಗ್ತಿಲ್ಲ. ಪೊಲೀಸ್ನವರೇ ಖುದ್ದಾಗಿ ನಿಂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದನ್ನ ನೋಡಬೇಕಾಗುತ್ತೆ. ಅಲ್ಲದೆ ಅವರ ಮನೆಯವರು ಕೂಡ ಅದೇ ಒಂದು ಅಂದರೆ ಅದೇ ರೀತಿ ಇದ್ದಂಥದ್ದು. ಸೊ ಇನ್ನು ಬಂದಾಯಿತು, ಇನ್ನೆಲ್ಲ ಕೇಸ್ ನಾವು ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ, ಏನೆಲ್ಲ ಇದೆ ಅದೆಲ್ಲದೂ ಕೂಡ ಇಲ್ಲೇ ಕ್ಲಾರಿಫೈ ಮಾಡಿಕೊಂಡು ಬಿಟ್ಬಿಡೋಣ. ಸೊ ಇನ್ನು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗುವಂಥ ಮತ್ತೆ ಸಂಭವ ಬರಬಾರ್ದು ಅನ್ನೋ ಥರ ಇದ್ದು ದರ್ಶನ್ ಕೂಡ ಹಾಗೆ ಅಂದ್ಕೊಂಡು ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ ಇರುತ್ತೆ. ಬಟ್ ಈಗ ಆಗ್ತಿರುವಂಥ ಬೆಳವಣಿಗೆಗಳು ದರ್ಶನ್ ಅವರಿಗಿರ್ಬೋದು, ಅಥವಾ ಅವರ ಕುಟುಂಬಕ್ಕೆ ಇರ್ಬೋದು, ಅಥವಾ ಅವರ ಅಭಿಮಾನಿಗಳಿಗೆ ಇರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಬಿಗ್ ಶಾಕ್ ಅನ್ನು ಕೊಟ್ಟಂತಾಗಿದೆ ರೂಪ. ಹಾಗಾಗಿ ಏನು ಆಗ್ಬೋದು ಒಂದು ವೇಳೆ, ಏಕೆಂದರೆ ಪೊಲೀಸ್ನವರು ಖುದ್ದಾಗಿ ಈ ಒಂದು ಕೇಸ್ನ ತುಂಬ ಇಂಟ್ರೆಸ್ಟ್ ಕೊಟ್ಟು ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇಡೀ CCB ಅಧಿಕಾರಿಗಳು ಈ ಕೇಸನ್ನು ತೆಗೆದುಕೊಂಡೋಗಿ ಹೇಗಾದರೂ ಮಾಡಿ ಜಾಮೀನು ಅರ್ಜಿಯನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಕೂತಿರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ದರ್ಶನಿಗೆ ಒಂದಷ್ಟು ಅಂದ್ರೆ ಸಂಕಟ ಎದುರು ಹಾಕ್ಬೋದು ಅನ್ನೆಲ್ಲ ಆಗ್ತದೆ. ಬಟ್ ನೋಡ್ಬೇಕಾಗತ್ತೆ ರೂಪ, ಅಥವಾ ಇಲ್ಲಿ CCB ಅಧಿಕಾರಿಗಳು ಗೆಲ್ತಾರಾ ಅಥವಾ ದರ್ಶನ್ ಗೆಲ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್. ಎಸ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ತನ್ನದೇ ಆದ ರೀತಿಯಲ್ಲಿ ಚಾಟಿ ಬೀಸುವುದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕಮಿಷನರ್